Hello everybody. Today I'll be discussing about few things about prokaryotic cells and eukaryotic cells. Prokaryotes ಅಂದ್ರೇನು, eukaryotes ಅಂದ್ರೇನು? ಈಗ ನಾವು ಸೆಲ್ ಬಯಾಲಜಿಯಲ್ಲಿ ನೋಡಿದೀವಿ. ಸೆಲ್ ಬಯಾಲಜಿ ಅಂದ್ರೆ ಏನೇನು ನೋಡಿದ್ವಿ ನಾವು? ಒಂದು ಸೆಲ್ ಅಂದ್ರೆ ಏನಿರುತ್ತೆ, ಅದರಲ್ಲಿ ಯಾವ್ಯಾವ ಆರ್ಗನಲೈಸ್ ಇರ್ತವೆ ಅವನ್ನೆಲ್ಲ ನೋಡಿದೀವಿ. ಬಟ್ ದೇರ್ ಆರ್ ಡಿಫರೆಂಟ್ ಕೈಂಡ್ಸ್ ಆಫ್ ಸೆಲ್ಸ್. ಅಂದ್ರೆ ಈಗ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂತ, ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂತ. ಆರ್ಗಾನಿಸಮ್ಸ್ ಅಲ್ಲಿ ಪ್ರೋಕ್ಯಾರಿಯೋಟ್ಸ್ ಅಂತ ಇರ್ತವೆ ಮತ್ತೆ ಯೂಕ್ಯಾರಿಯೋಟ್ಸ್ ಅಂತ ಇರ್ತವೆ. ಸೊ ಇವತ್ತರ ಮಧ್ಯೆ ಡಿಫರೆನ್ಸ್ ಏನು ಅನ್ನೋದನ್ನ ಈಗ ನೋಡೋಣ. The difference between prokaryotic and eukaryotic has been asked in your syllabus as a question. It comes repeatedly as a question. Difference between prokaryotes and eukaryotes. This comes as a question to you people. So this is how it can be presented. This is a prokaryotic cell and this is a eukaryotic cell. So idar madhye difference enu annodana in detail we will study again. So what is the difference between prokaryotes and eukaryotes? Prokaryotic cells ಏನಿದಾವಲ್ಲ, ದೇ ಆಲ್ ಆರ್ ಯೂನಿಸೆಲ್ಯುಲರ್. ಅವು ಒಂದೇ ಸೆಲ್ ಇರ್ತದೆ. ಬಹಳ ಈಗ ಹ್ಯೂಮನ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಮಲ್ಟಿಪಲ್ ಸೆಲ್ಸ್. ಬೇರೆ ಬೇರೆ ಲಕ್ಷಾಂತರ ಲಕ್ಷ ಸೆಲ್ಸ್ ಇರ್ತಾವೆ ನಮ್ಮ ಬಾಡಿಯಲ್ಲಿ. ಅಂದ್ರೆ ವಿ ಆರ್ ಆಲ್ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಈಗ ಬ್ಯಾಕ್ಟೀರಿಯಾ ಎಲ್ಲ ದೇ ಆರ್ ಆಲ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ನಾವೆಲ್ಲ ಯೂಕ್ಯಾರಿಯೋಟ್ಸ್ ಬಿಲಾಂಗ್ ಆಗ್ತೀವಿ. ಬಟ್ ಪ್ರೋಕ್ಯಾರಿಯೋಟಿಕ್ ಸೆಲ್ಸ್ ಅಂದ್ರೆ ಏನಿರ್ತವೆ, ದೇ ಆರ್ ಆಲ್ವೇಸ್ ಅಂಡ್ ಆಲ್ವೇಸ್ ದೇ ಆರ್ ಯೂನಿಸೆಲ್ಯುಲರ್, ಒಂದೇ ಸೆಲ್ ಇರ್ತದೆ. ಬಟ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಅನ್ಲೈಕ್ ಪ್ರೋಕ್ಯಾರಿಯೋಟಿಕ್ ತರ ಅಲ್ಲ, ದೇ ಕ್ಯಾನ್ ಬಿ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್. ಒಂದೇ ಸೆಲ್ ಇರಬಹುದು, ಮಲ್ಟಿಪಲ್ ಸೆಲ್ಸ್ ಇರಬಹುದು. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಕ್ಯಾರಿಯೋಟ್ಸ್? ಇದನ್ನ ನೀವು ನೆನ್ಪಿಡ್ಬೇಕು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರೊಕ್ಯಾರಿಯೋಟ್ಸ್ ವಿಲ್ ಕಮ್ ಆಸ್ ಎ ಕ್ವಶನ್, ಆಸ್ ಎ 3 mark question or a 5 mark question. It is the simplest type of cell. It is a very simple type of cell. This is the oldest type of cell which appeared many billion years ago. This is the oldest type, first type of cell which appeared on the earth. That is the prokaryote. Prokaryotes are the largest group of organisms. ಇನ್ನೂವರೆಗೂ ಕೂಡ they are the largest group of organisms. ಈಗ ನಾವು ಹ್ಯೂಮನ್ಸು, ಬ್ಯಾಕ್ಟೀರಿಯಾ ಅದೆಲ್ಲ ನಾವೆಲ್ಲ ಯೂಕ್ಯಾರಿಯೋಟ್ಸ್ ಎಲ್ಲ ತಗೊಂಡು ಎಲ್ಲ ಆಡ್ ಮಾಡಿದ್ರು ಕೂಡ, ಬಟ್ prokaryotic organisms are the highest number. ಇದೆ maximum number ನಮ್ಮ earth ನಲ್ಲಿ ಇರೋದು. These are found in all environment types. ಹಾಟ್ ಏರ್ ಇರ್ಬೋದು, ಕೋಲ್ಡ್ ಏರ್ ಇರ್ಬೋದು, ಅಥವಾ ಸೈಬೇರಿಯನ್ ಡೆಸರ್ಟ್ ಇರ್ಬೋದು, ಇಲ್ಲ ಅಂಟಾರ್ಟಿಕಾ ಇರ್ಬೋದು, ಎಲ್ಲ ಕಡೆನೂ ಈವನ್ ದ ಹಾಟೆಸ್ಟ್ ಆಫ್ ಹಾಟೆಸ್ಟ್ ಅಂಡ್ ದ ಕೋಲ್ಡೆಸ್ಟ್ ಆಫ್ ಕೋಲ್ಡೆಸ್ಟ್ ಪ್ಲೇಸ್ ಅಲ್ಲೂ ಇವು ಸರ್ವೈವ್ ಆಗ್ತವೆ. ದೇ ಆರ್ ಫೌಂಡ್ ಇನ್ ಆಲ್ ಎನ್ವಿರಾನ್ಮೆಂಟ್ಸ್. ಪ್ರೊಕ್ಯಾರಿಯೋಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಪ್ರೊಕ್ಯಾರಿಯೋಟ್ಸ್ ಡು ನಾಟ್ ಹ್ಯಾವ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್. ಈಗ ನಾವು ಯೂಕ್ಯಾರಿಯೋಟಿಕ್ ಸೆಲ್ ನೋಡಿದ್ವಿ. ನಾವು ಸೆಲ್ ಅಲ್ಲಿ ಬೇರೆ ಬೇರೆ ಆರ್ಗನೈಸ್ ಇರ್ತವೆ. ಇನ್ ದ ಸೆಂಟರ್ ಆಫ್ ಇಟ್ ಈಸ್ ಎ ನ್ಯೂಕ್ಲಿಯಸ್ ಸುತ್ತಮುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತಾವ. ಸೊ ಬಟ್ ಪ್ರೊಕ್ಯಾರಿಯೋಟ್ಸ್ ಡು ನಾಟ್ ಹ್ಯಾವ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್. Their circular shaped genetic material is dispersed throughout the cytoplasm. ಈಗ ನಮ್ಮ DNA ಆಫ್ ಪ್ರೊಕ್ಯಾರಿಯೋಟ್ಸ್ ಈಸ್ ಡಿಸ್ಪರ್ಸ್ ಥ್ರೂಔಟ್ ದ ಸೈಟೋಪ್ಲಾಸಮ್. ಸೈಟೋಪ್ಲಾಸಮ್ ಅಲ್ಲಿ ಎಲ್ಲಾ ಕಡೆಗೂ ಡಿಸ್ಪರ್ಸ್ ಆಗಿಬಿಟ್ಟಿರ್ತದೆ. ಯು ವಿಲ್ ಕಮ್ ಬ್ಯಾಕ್ ಟು ದಿಸ್ ಸ್ಲೈಡ್. ದಿಸ್ ಇಸ್ ದ ಸೈಟೋಪ್ಲಾಸಮ್, ರೈಟ್? ದಿಸ್ ಇಸ್ ದ DNA ಎಲ್ಲಾ ಕಡೆಗೂ ಅದು ಸ್ಪ್ರೆಡ್ ಆಗಿಬಿಟ್ಟಿರ್ತದೆ. ವೆರಾಸ್ ಇನ್ ಎ ಯೂಕ್ಯಾರಿಯೋಟಿಕ್ ಸೆಲ್ DNA ಇಸ್ ಇನ್ ದ ಸೆಂಟರ್. ಇಲ್ಲಿ ಮಾತ್ರ DNA ಇರುತ್ತೆ. ಬಟ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ಎಲ್ಲಾ ಕಡೆಗೂ DNA ಹರಡ್ಕೊಂಡ್ಬಿಟ್ಟಿರ್ತದೆ. ಸೊ ಸರಿಯಾಗಿ ಇಟ್ ವಿಲ್ ನಾಟ್ ಬಿ ಇನ್ ಎ ಪ್ರಾಪರ್ ಪರ್ಫೆಕ್ಟ್ ಶೇಪ್. ಇಲ್ಲೇ ಇರಬೇಕು ಅಂತಿಲ್ಲ. ಸೊ DNA ಎಲ್ಲಿ ಬೇಕಲ್ಲಿ ಅದು ಹರಿದಾಡ್ತಿರುತ್ತೆ. Prokaryotes do not have membrane bound cell organelles. ಈಗ ನಮ್ಮ ಬಾಡಿಯಲ್ಲಿ ಯೂಕ್ಯಾರಿಯೋಟಿಕ್ ಸೆಲ್ ಅಲ್ಲಿ, ಹ್ಯೂಮನ್ ಸೆಲ್ ನೋಡಿದ್ವಿ ನಾವು. ಹ್ಯೂಮನ್ ಸೆಲ್ ಅಲ್ಲಿ ದೇರ್ ಆರ್ ಆರ್ಗನಲೈಸ್. ಆರ್ಗನಲೈಸ್ ಅಂದ್ರೆ ಆ ಸೆಲ್ ಅಲ್ಲಿ ಮತ್ತೆ ಚಿಕ್ಕ ಚಿಕ್ಕ ಪಾರ್ಟ್ಸ್, ಲೈಕ್ ರೈಬೋಸೋಮ್ಸ್ ಆಗಲಿ, ಮೈಟೋಕಾಂಡ್ರಿಯಾ ಆಗಲಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಗಲಿ, ಗೋಲ್ಗಿ ಅಪಾರಟಸ್ ಆಗಲಿ, ಇವೆಲ್ಲ ಬೇರೆ ಬೇರೆ ಆರ್ಗನಲೈಸ್. ದೇ ಹ್ಯಾವ್ ಇಂಡಿವಿಜುವಲ್ ಫಂಕ್ಷನ್ ಆಫ್ ದೇರ್ ಓನ್. You can see that, you can read about it, you can understand about it more in the cell biology video. But they are all membrane bound. ಅವಕ್ಕೆ ಆದ ಮತ್ತೆ ಸಪರೇಟ್ ಮೆಂಬ್ರೇನ್ಸ್ ಇರ್ತವೆ. ಬಟ್ ಈ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಮೆಂಬ್ರೇನ್ಸ್ ಇರಲ್ಲ. ಅಂದ್ರೆ ಇದು ಒಂದು ಊರ್ ಅಂತ ಅನ್ಕೊಳ್ಳೋಣ. ನಮ್ಮ ಊರಲ್ಲಿ ಬೇರೆ ಬೇರೆ ಮನೆಗಳು ಇರ್ತವೆ. ಎಲ್ಲಾ ಮನೆಗೂ ಸುತ್ತಮುತ್ತ ಕವರಿಂಗ್ ಇರ್ತದ, ವಾಲ್ ಇರ್ತದ, ಗೋಡೆ ಇರ್ತಾವ. ಸೊ ಬಟ್ ಇಲ್ಲಿ ಇಂಡಿವಿಜುವಲ್ ಆರ್ಗನಲ್ಲಿಗೆ ಗೋಡೆ ಇರಲ್ಲ. ಆಯ್ತಾ?
So individual organelles are not membrane bound. ಅದರ ಸುತ್ತಮುತ್ತ ಮೆಂಬ್ರೇನ್ ಇರೋದಿಲ್ಲ. ಪ್ರೊಕ್ಯಾರಿಯೋಟ್ಸ್ ಹ್ಯಾವ್ ಎ ವೆರಿ ಸಿಂಪಲ್ ಇಂಟರ್ನಲ್ ಸ್ಟ್ರಕ್ಚರ್. ಬಹಳ ಸಿಂಪಲ್ ಆಗಿ ಇಂಟರ್ನಲ್ ಸ್ಟ್ರಕ್ಚರ್ ಇರ್ತದೆ. ಪ್ರೊಕ್ಯಾರಿಯೋಟ್ಸ್ ಆರ್ ಸ್ಮಾಲರ್ ಇನ್ ಸೈಜ್ ವೆನ್ ಕಂಪೇರ್ ಟು ಯೂಕ್ಯಾರಿಯೋಟ್ಸ್. ಯೂಕ್ಯಾರಿಯೋಟ್ ಕಂಪೇರ್ ಮಾಡಿದ್ರೆ ಬಹಳ ಚಿಕ್ಕದಿರ್ತವೆ. ದೇ ಆರ್ ಸ್ಮಾಲರ್ ಇನ್ ಸೈಜ್. ವಿಚ್ ಆರ್ ದ ಪ್ರೊಕ್ಯಾರಿಯೋಟ್ಸ್? ಪ್ರೊಕ್ಯಾರಿಯೋಟ್ಸ್ ಯಾವ್ಯಾವು? ಬೇರೆ ಬೇರೆ ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾ, ಹೌ ಡು ಯು ಡಿವೈಡ್ ಬ್ಯಾಕ್ಟೀರಿಯಾ ಅನ್ನೋದು ಅಗೇನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕೊಕ್ಕಾಯ್. ಕೊಕ್ಕಾಯ್ ಅಂತಂದ್ರೆ ಏನು? ಸ್ಫೆರಿಕಲ್ ಶೇಪ್, ರೌಂಡ್ ಶೇಪ್ ಇರೋದಕ್ಕೆ ನಾವು ಕೊಕ್ಕಾಯ್ ಅಂತ ಹೇಳ್ತೀವಿ. ಬ್ಯಾಸಿಲೈ ಆರ್ ಬ್ಯಾಸಿಲಸ್. ಬ್ಯಾಸಿಲಸ್ ಇಸ್ ಎ ಸಿಂಗ್ಯುಲರ್. ಒಂದೇ ಬ್ಯಾಕ್ಟೀರಿಯಾಗೆ ಬ್ಯಾಸಿಲಸ್ ಅಂತ ಹೇಳ್ತೀವಿ. ಬಹಳಷ್ಟು ಇದ್ದು ಅಂತಂದ್ರೆ ಬ್ಯಾಸಿಲಾಯ್ ಅಂತ ಹೇಳ್ತೀವಿ. ಕೊಕ್ಕಾಯ್ ಅಂದ್ರೆ ಬಹಳಷ್ಟು ಇರೋದಕ್ಕೆ ಕೊಕ್ಕಾಯ್ ಅಂತ ಹೇಳ್ತೀವಿ. ಒಂದೇ ಇದ್ರೆ ಕಾಕಸ್, ಸ್ಟ್ರೆಪ್ಟೋಕಾಕಸ್, ರೈಟ್? ಸೊ ದೇ ಕ್ಯಾನ್ ಬಿ ರೌಂಡ್ ಶೇಪ್ ಬ್ಯಾಕ್ಟೀರಿಯಾ, they can be circular shaped bacteria, they can be spiral shaped bacteria, spirilla anta ಹೇಳ್ತೇವೆ, or helical shape. So these are the different shape of prokaryotes. Prokaryotes yavu? ಅವು ಬ್ಯಾಕ್ಟೀರಿಯಾಗಳು ಒಂದೊಂದೇ ಸೆಲ್ಸ್ ಇರ್ತಾವೆ. So they are very simple in structure. Again we'll see the difference between prokaryotes and eukaryotes at the end of the slide. So prokaryotes example ಕೊಡಿ ಅಂತ ನಿಮಗೆ ಕೇಳಿದ್ರೆ they are bacteria. ಬ್ಯಾಕ್ಟೀರಿಯಾದಲ್ಲಿ ಯಾವ್ದು? There are 3 different types of bacteria, that is cocci andre spherical shape, bacilli andre rod shape, spirilla antandre helical shape. These are the 3 different varieties of bacteria. So this is the prokaryotic cell. It has got a cell wall, it has got a capsule, plasma membrane, nucleoid region, ribosomes which are spread everywhere, and pilus ಅಂತಂದ್ರೆ ಇವು ಸ್ಮಾಲ್ ಪ್ರೊಟ್ರೂಷನ್ಸ್. ಇವೆಲ್ಲ ಏನಿಲ್ಲ, ಇವಕ್ಕೆಲ್ಲ ಪೈಲಸ್ ಆರ್ ಪೈಲೈ. ಮಲ್ಟಿಪಲ್ ಇದ್ರೆ ಪೈಲೈ, ಒಂದಕ್ಕೆ ಹೇಳಿದ್ರೆ ಪೈಲಸ್. ಫ್ಲಾಜೆಲಮ್ ಇದೊಂದು ಟೇಲ್ ತರ. ಫ್ಲಾಜೆಲಮ್ ಅಂದ್ರೆ ಇಟ್ ಇಸ್ ಲೈಕ್ ಎ ಟೇಲ್. ಇದು ಬ್ಯಾಕ್ಟೀರಿಯಾ ಮುಂದ್ಗಡೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇಟ್ ಇಸ್ ಲೈಕ್ ಎ ಟೇಲ್. ಸೊ ದಿಸ್ ಈಸ್ ಹೌ ಎ ಸಿಂಪಲ್ prokaryotic cell looks like. What are the characteristics of eukaryotes? Eukaryote approximately appeared 1 billion years ago. ಅದು 4 billion years ago prokaryotes earth ಮೇಲೆ ಬಂದವು. ಬಟ್ eukaryotes came on the earth about 4 billion years ago. Are generally more advanced than prokaryotes. They have a nuclear membrane surrounding the DNA. This is the important point. Whereas prokaryotes do not have a nuclear membrane, eukaryotes have a nuclear membrane. Eukaryotes ಅಲ್ಲಿ ನ್ಯೂಕ್ಲಿಯಸ್ ಇರುತ್ತೆ, ಅದರ ಸುತ್ತಮುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತವೆ. Whereas prokaryotes do not have a nuclear membrane. Prokaryotes DNA ಸುತ್ತಮುತ್ತ ನ್ಯೂಕ್ಲಿಯರ್ ಮೆಂಬ್ರೇನ್ ಇರೋದಿಲ್ಲ. prokaryotes DNA ಸೆಲ್ ಅಲ್ಲಿ ಆ ಕಡೆ ಈ ಕಡೆ ಚೆಲ್ ಬಿಟ್ಟಿರ್ತದೆ, ಅದು ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕೂತ್ಕೊಂಡಿರಲ್ಲ. Eukaryotes have different parts called organelles. ಆಗಲೇ ಹೇಳಿದೆ ನಾನು, prokaryotes ಅಲ್ಲಿ ಬೇರೆ ಬೇರೆ organelles ಅಂತಿರಲ್ಲ. whereas eukaryotes ಅಲ್ಲಿ ಡಿಫ್ರೆಂಟ್ organelles ಇರ್ತಾವೆ. ಅಂದ್ರೆ ಒಂದೊಂದು ಕೆಲಸ. ಈಗ ಸ್ಮಾಲ್ ಕಂಪನಿ ಇತ್ತು, ಸ್ಮಾಲ್ ಫ್ಯಾಕ್ಟರಿ ಇತ್ತು ಅಂತಂದ್ರೆ ಒಬ್ಬನೇ ಮನುಷ್ಯ ಎಲ್ಲ, ಒಂದು ಸ್ಮಾಲ್ ಕ್ಲಿನಿಕ್ ಇತ್ತು ಅಂದ್ರೆ ಒಬ್ಬನೇ ಮನುಷ್ಯ ಎಲ್ಲ ಕೆಲಸನೂ ಮಾಡ್ತಿರ್ತಾನೆ. ಬಟ್ ಇಫ್ ಇಟ್ ಇಸ್ ಅ ಬಿಗರ್ ಹಾಸ್ಪಿಟಲ್, ದೇರ್ ಆರ್ ಡಿಫ್ರೆಂಟ್ ಪೀಪಲ್ ಫಾರ್ ಡಿಫ್ರೆಂಟ್ ಥಿಂಗ್ಸ್. ಹೆಸರು ಬರ್ಕೊಳಕ್ ಒಬ್ಬ, ಮತ್ತೆ ಕ್ಲೀನ್ ಮಾಡಕ್ ಒಬ್ಬ, ಮತ್ತೆ ಈ ಪೇಷಂಟ್ಸ್ ಅನ್ನ ಒಳಗಡೆ ಕ್ಲಿನಿಕ್ ಒಳಗಡೆ ಬಿಡ್ಲಿಕ್ಕೆ ಒಬ್ಬ. ಹೀಗೆ ಬೇರೆ ಬೇರೆ ಜನರು ಇರ್ತಾರೆ, ಬೇರೆ ಬೇರೆ ಕೆಲಸಕ್ಕೆ ಬೇರೆ ಬೇರೆ ಜನ. ಒಂದು ಚಿಕ್ಕ ಕ್ಲಿನಿಕ್ ನೀವು ನೋಡಿದ್ರೆ ಏನಾಗ್ತಾರೆ, ಅವನೇ ಹೆಸರು ಅವನೇ ಬರ್ಕೊಳ್ತಿರ್ತಾನೆ, ಕ್ಲೀನು ಅವನೇ ಮಾಡ್ತಿರ್ತಾನೆ, ಪೇಷಂಟ್ ಅನ್ನು ಒಳಗಡೆ ಬಿಡೋನು ಅವನೇ ಇರ್ತಾನೆ. ಸೊ ದಿಸ್ ಈಸ್ ನಾಟ್ ಎ ಆರ್ಗನೈಸ್ಡ್ ಸ್ಟ್ರಕ್ಚರ್. ಸೊ ಇದು ಪ್ರೊಕ್ಯಾರಿಯೋಟ್ ಇಸ್ ಸಿಂಪಲ್ ಸ್ಟ್ರಕ್ಚರ್, ಬೇರೆ ಬೇರೆ ಆರ್ಗನೈಸ್ ಜಾಸ್ತಿ ಇರಲ್ಲ. ವೆರಾಸ್ ಇನ್ ಯೂಕ್ಯಾರಿಯೋಟ್ ದೇ ಹ್ಯಾವ್ several different parts called organelles. ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬೇರೆ ಬೇರೆ ಜನರು ಇರ್ತಾರೆ ಯೂಕ್ಯಾರಿಯೋಟ್ಸ್ ಸೆಲ್ ಅಲ್ಲಿ, ಅಂದ್ರೆ ಆರ್ಗನೈಸ್ ಇರ್ತಾರೆ. ಯೂಕ್ಯಾರಿಯೋಟಿಕ್ ಆರ್ಗನೈಸ್ ಹ್ಯಾವ್ ಕವರಿಂಗ್ ಕಾಲ್ಡ್ membrane, have a complex internal structure. The eukaryotes are larger than prokaryotes. So these are the simple differences. You can note it down. Prokaryotes do not have a nuclear membrane. Their genetic material is spread everywhere in the cell. Andre our genetic material alla kade irutte. Eukaryotes have a nuclear membrane and DNA is present inside the nucleus. They have a complex internal architecture.
ಯುಕ್ಯಾರಿಯೋಟ್ಸ್ ದೇ ಹ್ಯಾವ್ ಡಿಫ್ರೆಂಟ್ ಆರ್ಗನೈಲೇಸ್, ಬೇರೆ ಬೇರೆ ಆರ್ಗನೈಲೇಸ್ ಇರ್ತವೆ. ವೆರಸ್ ಪ್ರೊಕ್ಯಾರಿಯೋಟ್ಸ್ ಹತ್ರ ಬೇರೆ ಬೇರೆ ಆರ್ಗನೈಲೇಸ್ ಇರಲ್ಲ. ಇಟ್ ಹ್ಯಾಸ್ ಎ ಸಿಂಪಲ್ ಇಂಟರ್ನಲ್ ಆರ್ಕಿಟೆಕ್ಚರ್ ಆರ್ ಸ್ಟ್ರಕ್ಚರ್. ದೇರ್ ಆರ್ಗನೈಲೇಸ್ ಆರ್ ಮೆಂಬ್ರೇನ್ ಬೌಂಡ್. ಯಾವುದು? ಯುಕ್ಯಾರಿಯೋಟಿಕ್ ಆರ್ಗನೈಲೇಸ್. ವೆರಸ್ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಮೆಂಬ್ರೇನ್ಸ್ ಇರಲ್ಲ. ಸೊ ದೀಸ್ ಆರ್ ದ ಡಿಫರೆನ್ಸಸ್. ಆರ್ಗನೈಲೇಸ್ ಲ್ಯಾಕ್ ಎ ಮೆಂಬ್ರೇನ್ ಇನ್ ಪ್ರೊಕ್ಯಾರಿಯೋಟ್. ಬರ್ಕೋಬೇಕು. Organelles are covered by a membrane. Ribosomes are the only organelles. ಬರೀ ಕೇವಲ ರೈಬೋಸೋಮ್ಸ್ ಅಷ್ಟೇ ಇರ್ತಾವ ಅದರಲ್ಲಿ. ಒಬ್ಬ ಕೆಲಸ ಮಾಡೋನಿರ್ತಾನೆ ಎಲ್ಲಿ? ಚಿಕ್ಕ ಚಿಕ್ಕ ಕ್ಲಿನಿಕ್ ಅಲ್ಲಿ. ಬಟ್ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಬೇರೆ ಬೇರೆ ಜನ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಮಲ್ಟಿಪಲ್ ಆರ್ಗನೈಲೇಸ್ ವಿಚ್ ಇನ್ಕ್ಲೂಡ್ ರೈಬೋಸೋಮ್ಸ್. ಜೆನೆಟಿಕ್ ಮಟೀರಿಯಲ್ ಫ್ಲೋಟ್ಸ್ ಇನ್ ದ ಸೈಟೋಪ್ಲಾಸಮ್. ಜೆನೆಟಿಕ್ ಮಟೀರಿಯಲ್ ಅಲ್ಲಿ ಇಲ್ಲಿ ಚೆಲ್ಕೊಂಡ್ಬಿಟ್ಟಿರ್ತದ. ವೆರಾಸ್ ಮೆಂಬ್ರೇನ್ ಕವರ್ಡ್ ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತಾವ. ಎಲ್ಲಿ? ಯುಕ್ಯಾರಿಯೋಟಿಕ್ ಸೆಲ್ ಅಲ್ಲಿ ದೇರ್ ಇಸ್ ಎ ನ್ಯೂಕ್ಲಿಯರ್ ಮೆಂಬ್ರೇನ್. ದಿಸ್ ಈಸ್ ಅ ಸರ್ಕ್ಯುಲರ್ ಡಿಎನ್ಎ. ಒಂದು ಡಿಎನ್ಎ ಅಂತಂದ್ರೆ ಒಂದು ಸರ್ಕಲ್ ಆಗಿ ಕೂತ್ಕೊಂಡಿರ್ತದೆ. ವೆರಾಸ್ ಇಟ್ ಇಸ್ ಎ ಲೀನಿಯರ್ ಡಿಎನ್ಎ. ಡಿಎನ್ಎ ವಿಲ್ ಬಿ ಲೀನಿಯರ್. ಅಗೇನ್ ವಿ ವಿಲ್ ನೋ ಮೋರ್ ಅಬೌಟ್ ಡಿಎನ್ಎ in the chapter which we deal with DNA architecture. How is the DNA structure of DNA will come to you as a question. Watson and Crick model of DNA will come to you as a question. It is a vast topic again, but ಅಂದ್ರೆ ಸಾಕಷ್ಟು ತಿಳುವಳಿಕೆ ನಾನು ಕೊಡ್ತೀನಿ. ಬಟ್ ಅದರಲ್ಲಿ ನೀವು ಬೇಕಾಗಿರೋದು ಮಾತ್ರ ಸ್ವಲ್ಪ ಮಾತ್ರ. ಬಟ್ ಫಾರ್ ದೋಸ್ ಹೂ ನೀಡ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ಹ್ಯಾವ್ a little basic understanding as well. So prokaryotes are unicellular. They may be multicellular or unicellular. ಒಂದೇ ಒಂದು ಸೆಲ್ ಇರಬಹುದು, ಇಲ್ಲ ಮಲ್ಟಿಪಲ್ ಸೆಲ್ಸ್ ಇರಬಹುದು. They are small in size, they are large in size. They have a larger number of organisms, has smaller number of organisms. ಅಂದ್ರೆ ಆಳ ಇದಾವ ಪ್ರೊಕ್ಯಾರಿಯೋಟ್ಸ್, ಯುಕ್ಯಾರಿಯೋಟ್ಸ್ ಅಷ್ಟೊಂದಿಲ್ಲ. ಸಿಮಿಲಾರಿಟೀಸ್ ಎರಡು ಮಧ್ಯೆ ಸಿಮಿಲರ್ ಏನೇನು? They have both have a cell membrane. ಎರಡಕ್ಕೂ ಪ್ರೊಕ್ಯಾರಿಯೋಟ್ಸ್ಗೂ ಕೂಡ ಯುಕ್ಯಾರಿಯೋಟ್ಸ್ಗೂ ಕೂಡ ಸೆಲ್ ಮೆಂಬ್ರೇನ್ ಇರ್ತಾವ. ಒಂದು ಸೆಲ್ ಮೆಂಬ್ರೇನ್ ಅಂದ್ರೇನು? ಔಟರ್ ಕವರಿಂಗ್ ಇರ್ತಾವ. ಬೋತ್ ಹ್ಯಾವ್ ಗಾಟ್ ರೈಬೋಸೋಮ್ಸ್. ಹೇಳಿದ್ನಲ್ಲ, ರೈಬೋಸೋಮ್ಸ್ ಇಲ್ಲೂ ಇರ್ತಾವ, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಇರ್ತಾವ, ಯುಕ್ಯಾರಿಯೋಟ್ಸ್ ಅಲ್ಲಿ ಇರ್ತಾವ. ಬೋತ್ ಟೈಪ್ಸ್ ಸೆಲ್ಸ್ ಹ್ಯಾವ್ ಗಾಟ್ ಡಿಎನ್ಎ. ಡಿಎನ್ಎ ಎರಡು ಕಡೆಗೂ ಇರ್ತಾವ. ಬೋತ್ ಟೈಪ್ಸ್ ಆಫ್ ಸೆಲ್ಸ್ ಹ್ಯಾವ್ ಎ ಲಿಕ್ವಿಡ್ ಎನ್ವಿರಾನ್ಮೆಂಟ್ ನೋನ್ ಎಸ್ ಸೈಟೋಪ್ಲಾಸಮ್. Cytoplasm is a jelly-like substance inside the cell membrane. So, ಎರಡು prokaryotes allu eukaryotes allu cytoplasm irtada. So, these are the differences between prokaryotes and eukaryotes. I'll wait, you can note it down again. Differences between prokaryotes and eukaryotes. They lack a cell membrane. Sorry. They lack a cell membrane. Yaudu? They lack a cell membrane. Prokaryotes, eukaryotes, they are covered by membrane. Ribosomes are the only organelles, multiple organelles including ribosomes. Genetic material floats in the cytoplasm. There it is membrane covered genetic material. It has got a circular DNA, it has got a linear DNA. Eukaryotes have got a linear DNA. It is unicellular. This may or may not be unicellular. Unicellular irbodu, multicellular irbodu. They are smaller in size, they are larger in size. They have large number of organisms, they have smaller number of organisms. Innondu example neevu illi matte I will go back to this slide. Shapes of prokaryotes alli these are bacteria. Examples of bacteria ಹೇಳಿದಿವಿ. Cocci andre spherical shaped, bacillus andre rod shaped, helical or spirilla antandre helical shaped or spiral shaped. These are the different shapes of prokaryotes. ಬ್ಯಾಕ್ಟೀರಿಯಾ ಚಾಪ್ಟರ್ ಅಲ್ಲಿ ಇನ್ನೂ ಡೀಟೇಲ್ ಆಗಿ ನೋಡಬಹುದು. ಬಟ್ ನಿಮಗೆ ಇದಕ್ಕೆ ನಿಮ್ಮ ಲೆವೆಲ್ಗೆ ಇಷ್ಟೇ ಕೇಳ್ತಾರೆ. ವಿಚ್ ಆರ್ ದ ಡಿಫರೆಂಟ್ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಕೇಳ್ತಾರೆ. ಹೌ ಆರ್ ಬ್ಯಾಕ್ಟೀರಿಯಾ ಡಿವೈಡೆಡ್ ಬೇಸ್ಡ್ ಆನ್ ದ ಶೇಪ್ಸ್ ಅಂತ ಕೇಳ್ತಾರೆ. ಬ್ಯಾಕ್ಟೀರಿಯಾ ಆರ್ ಡಿವೈಡೆಡ್ ಬೇಸ್ಡ್ ಆನ್ ದ ಶೇಪ್ಸ್ ಇನ್ 3 different shapes. ದಟ್ ಈಸ್ ಕೋಕೈ, ಬ್ಯಾಸಿಲೈ ಅಂಡ್ ಸ್ಪೈರಿಲ್ಲಾ. ಅಗೇನ್ ಇನ್ ಮೈಕ್ರೋಬಯಾಲಜಿ ನೀವು ನೋಡ್ತೀರಿ. ಮತ್ತೆ ಅದರಲ್ಲಿ ಕೋಕೈ ಆರ್ ಬ್ಯಾಸಿಲೈ ಅಲ್ಲಿ ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಅಂತ ಹೇಳಿ. ಅಗೇನ್ ಕಾಕೈ ಆರ್ ಡಿವೈಡೆಡ್ ಇಂಟು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಬಟ್ ಅದೆಲ್ಲ ಈ ಲೆವೆಲ್ ಸದ್ಯಕ್ಕೆ ಬೇಡ. ಸದ್ಯಕ್ಕೆ ಇವು 3 ಮಾತ್ರ ನೀವು ನೆನ್ಪಿಟ್ಕೋಬಹುದು. ಥ್ಯಾಂಕ್ ಯು.